ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ರವೆಯನ್ನು ಬಳಸಿ ಇನ್ಸ್ಟಂಟಾಗಿ ಇಡ್ಲಿಯನ್ನು ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೋಡಾವಂತೂ ಬಳಸ್ತಾನೆ ಇಲ್ಲ. ತುಂಬ ಸುಲಭ ವಿಧಾನದಲ್ಲಿ ನೋಡಿ, ಮುಟ್ಟಿದರೆ ಹೂವಿನ ಥರ ಇದೆ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. 2 ಬಟ್ಲು ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ ನಾನು. ಯಾವ ಬಟ್ಲಲ್ಲಿ ನಾವು ರವೆಯನ್ನು ಹಾಕ್ತೀವಿ ಅದೇ ಬಟ್ಲಲ್ಲಿ ಅವಲಕ್ಕಿ ಕೂಡ ಹಾಕಬೇಕಾಗುತ್ತೆ. ಯಾವುದಾದ್ರು ಒಂದೇ ಒಂದು ಮಾತ್ರ ಬಳಸ್ಕೊಳ್ಳಿ. ಇವಾಗ ರವೆಯನ್ನು ನಾವು ಚೆನ್ನಾಗಿ ಇದನ್ನು ತೊಳಿಬೇಕು. ಇಡ್ಲಿ ಬೆಳ್ಳಗೆ ಬರಬೇಕು ಅಂದರೆ ಚೆನ್ನಾಗಿ ಇದನ್ನು ತೊಳ್ಕೊಬೇಕು. ಒಂದು 2-3 ಸಲನಾದ್ರು ಚೆನ್ನಾಗಿ ಇದನ್ನು ಅಕ್ಕಿನ ಯಾವ ರೀತಿ ತೊಳಿತೀವಿ ಇದನ್ನು ಕೂಡ ಅದೇ ರೀತಿ ತೊಳೆದು ನೋಡಿ. ಆವಾಗ ಯಾವ ಥರ ಬಣ್ಣ ಇತ್ತು, ಇವಾಗ ಯಾವ ಥರ ಬಣ್ಣ ಇದೆ, ಇದನ್ನು ನಾನು ಒಂದು ಅರ್ಧ ಗಂಟೆ ನೆನೆಸಿ ಇಡ್ತಾಯಿದ್ದೀನಿ. ಇದಾದ ನಂತರ ಅದೇ ಟೈಮಿನಲ್ಲಿ ಅದೇ ಬಟ್ಲಿನಲ್ಲಿ 1 ಬಟ್ಲಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೀನಿ. 1 ಬಟ್ಲಷ್ಟು. ಈಗ ಅದನ್ನು ಕೂಡ ಚೆನ್ನಾಗಿ ಇದನ್ನು 2 ಸಲ ಚೆನ್ನಾಗಿ ತೊಳ್ಕೊಳ್ಳಿ, ಯಾಕಂದರೆ ತುಂಬಾ ಧೂಳಿರುತ್ತೆ, ಅದಕ್ಕೋಸ್ಕರ. ನಂತರ ಅದೇ ಬಟ್ಲಿನಲ್ಲಿ 1 ಬಟ್ಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಗಟ್ಟಿಯಾಗಿರುವಂಥ ಮೊಸರನ್ನು ತೊಗೊಂಡಿದ್ದೀನಿ. ಅದೇ ಬಟ್ಲಿನಲ್ಲಿ 1 ಬಟ್ಲಷ್ಟು ನೀರನ್ನು ತಗೊತಾ ಇದ್ದೀನಿ. 2 ಬಟ್ಲು ರವೆಗೆ 1 ಬಟ್ಲು ಅವಲಕ್ಕಿ, 1 ಬಟ್ಲು ಮೊಸರು, 1 ಬಟ್ಲು ನೀರನ್ನು ತಗೊಂಡಿದ್ದೀನಿ. ಎರಡನ್ನೂ ಕೂಡ ಒಂದೇ ಸಮಯದಲ್ಲಿ ನೆನೆಸಿ ಇಡಿ. ಅರ್ಧ ಗಂಟೆ ನೆನೆಸಿ ಇಡಿ. ಅರ್ಧ ಗಂಟೆ ಆದ ನಂತರ ನೋಡಿ, ತುಂಬ ಚೆನ್ನಾಗಿ ನೆಂದಿರುತ್ತೆ. ಅವಲಕ್ಕಿ ಕೈಗೆ ಸಿಗಬಾರ್ದು, ಮುಟ್ಟಿದ್ರೆ ಅದು ಸ್ಮ್ಯಾಶ್ ಆಗಬೇಕು. ಆ ರೀತಿ ನಾವು ಚೆನ್ನಾಗಿ ನೆನೆಸ್ಬೇಕು ಇದನ್ನು. ನೋಡಿ, ಇವಾಗ ರೆಡಿಯಾಗಿದೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಮ್ಮೆ ಮಿಕ್ಸಿ ಜಾರ್ಗೆ ಹಾಕಿ ನಾವು ನುಣ್ಣಗೆ ರುಬ್ಕೊಂಬರಬೇಕು. ರುಬ್ಬೇಕಾದ್ರೆ ನಾವು ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಬೇಡಿ. ನಾವು ಮೊಸರು ಹಾಕಬೇಕಾದ್ರೆ ನಾವು ನೀರನ್ನು ಸೇರಿಸಿರ್ತೀವಲ್ಲ, ಅದೇ ನೀರು ಸಾಕು ಅಷ್ಟೇ. ಜಾಸ್ತಿ ತೆಳ್ಳಗಾಯಿತು ಅಂದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇಷ್ಟು ಗಟ್ಟಿಯಾಗಿರಬೇಕು ನಾವು ಇಡ್ಲಿ ಮಾಡಬೇಕಾದ್ರೆ. ಇನ್ಸ್ಟಂಟಾಗಿ ನಮಗೆ ಬೇಗನೆ ಆಗೋಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸೋಡಾ ಆಗಲಿ ಹಾಕೋ ಅವಶ್ಯಕತೆಯೇ ಇಲ್ಲ. ಅವಲಕ್ಕಿ ಜಾಸ್ತಿ ಕ್ವಾಂಟಿಟಿಲಿ ಹಾಕಿರೋದ್ರಿಂದ ನಾವು ಸೋಡಾ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ರವೆಯನ್ನು ಕೂಡ ಚೆನ್ನಾಗಿ ಅದರಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು. ಹಾಗೆ ಚೆನ್ನಾಗಿ ನಾವು ಹಿಂಡಬೇಕು. ನೀರನ್ನು ಚೆನ್ನಾಗಿ ಹಿಂಡಿ ನಾವು ರವೆಯನ್ನು ಸೇರಿಸ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಸೇರಿಸಿದ್ದೀನಿ, ಸೋಡಾ ಸೇರಿಸಿಲ್ಲ. ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಟೈಮ್ ಇತ್ತು ಅಂದರೆ ಎಕ್ಸ್ಟ್ರಾ ಇನ್ನೂ ಒಂದು ಅರ್ಧ ಗಂಟೆ ನೆನೆಸಿ ಇಡ್ಬೋದು. 1 ಗಂಟೆ ನೆನೆಸಿದರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಕೈಯಲ್ಲೇ ಚೆನ್ನಾಗಿ ಹೊಂದಿಸ್ಕೊಳ್ಳಿ. ಚೆನ್ನಾಗಿ ಹೊಂದಿಸ್ಕೊಂಡು ಇದನ್ನು ಕೂಡ ಒಂದು 10 ನಿಮಿಷ ಇಲ್ಲಾಂದರೆ 1/4 ಗಂಟೆ ಬಿಟ್ಬಿಡಿ. ನಾವು ರವೆಯನ್ನು ನೆನೆಸಿ ನಾವು ರುಬ್ಬೋದು ಎಲ್ಲ ಮಾಡ್ಕೊಳ್ಳೋ ಟೈಮಿಂಗ್ಸ್ ಅಂದರೆ ಒಂದು 3/4 ಗಂಟೆ ಹಿಡಿಯುತ್ತೆ ಅಷ್ಟೇ. ನೋಡಿ, ಇವಾಗ ಒಂದು 10 ನಿಮಿಷ ನಾನು ನೆನೆಯೋದಕ್ಕೆ ಬಿಟ್ಟಿದ್ದೆ ಅಷ್ಟೇ. ನೋಡಿ, ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಲೈಟಾಗಿ ಎಣ್ಣೆ ಸವರಿ ನಾನು ಸೇರಿಸ್ತಾ ಇದ್ದೀನಿ. ನೀವು ಕಾಟನ್ ಬಟ್ಟೆ ಯೂಸ್ ಮಾಡಿದರೆ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇಡ್ಲಿ ಬ್ಯಾಟರು ಇಷ್ಟು ಗಟ್ಟಿಯಾಗಿದ್ದರೆ ಇಡ್ಲಿನೂ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಬರ್ತವೆ. ತೆಳುವಾಗಿ ನಾವು ಮಾಡ್ಕೊಬಾರ್ದು. ಇವಾಗ ಇಡ್ಲಿ ಪಾತ್ರೆಗೆ ಇಟ್ಟು ನಾನು ಇದನ್ನು 1/4 ಗಂಟೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಒಂದು 1/4 ಗಂಟೆ ಆಗಿದ ನಂತರ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಸೋಡಾ ಹಾಕಿದ್ರೇ ಮೆತ್ತಗೆ ಬರುತ್ತೆ ಅನ್ನೋದಿಲ್ಲ. ಅವಲಕ್ಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಸಕ್ಕದಾಗಿ ಬಂದಿದೆ. ಸ್ಪೂನನ್ನು ನೀರಲ್ಲಿ ಅದ್ದಿ ನಾವು ಇಡ್ಲಿ ತೆಗೆದ್ರೆ ಸ್ವಲ್ಪನೂ ಕೂಡ ಪ್ಲೇಟಿಗೆ ಅಂಟೋದಿಲ್ಲ, ಸ್ಪೂನ್ಗೆ ಕೂಡ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ರವೆ ಇಡ್ಲಿಗೆ ಸಾಂಬಾರಿದ್ದರೆ, ಬೇಳೆ ಸಾಂಬಾರಿದ್ದರೆ ಮತ್ತು ಟೊಮೊಟೊ ಸಾರಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈ ಪುಟ್ಟದಾಗಿರೋ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.